ಸ್ನೇಹಿತರೆ, ಇಂದು ಬೆಂಗಳೂರಿನ ರಾಜರಾಜೇಶ್ವರಿ ಅಮ್ಮನವರ ದೇಗುಲವನ್ನು ನೋಡೋಣ ಬನ್ನಿ. ಬೆಂಗಳೂರಿನ ರಾಜರಾಜೇಶ್ವರಿಯ ದೇವಸ್ಥಾನ. ಈ ದೇಗುಲದ ವಿಶೇಷತೆ ಏನೆಂದರೆ, ಪ್ರತಿ ವರ್ಷ ಮಾರ್ಚ್ 27ರಂದು ಸೂರ್ಯನ ಕಿರಣಗಳು ಅಮ್ಮನವರ ಹಣೆಯನ್ನು ಸ್ಪರ್ಶಿಸಿ ಕ್ರಮೇಣವಾಗಿ ಚರಣಗಳಿಗೆ ಮುಟ್ಟುತ್ತವೆ. ಅಮ್ಮನವರು ತುಂಬಾ ಸತ್ಯವಾಗಿದ್ದು ಭಕ್ತರ ಮನೋವಾಂಛಿತ ಇಷ್ಟಾರ್ಥಗಳನ್ನು ಬೇಗನೆ ಪೂರೈಸಿ ಭಕ್ತರನ್ನು ಹಾರೈಸುತ್ತಾರೆ. ಈ ದೇವಸ್ಥಾನಕ್ಕೆ ತಲುಪಲು ನಾವು ಮಾರತಹಳ್ಳಿಯಿಂದ ಇಂದಿರಾನಗರ್ ಮೆಟ್ರೋ ಸ್ಟೇಷನ್ ತಲುಪಿ ಅಲ್ಲಿ ನೇರಳೆ ಮಾರ್ಗದ ಮೆಟ್ರೋ ಹತ್ತಿದ್ದೆವು. ಇಂದಿರಾನಗರದಿಂದ RR ನಗರ ಮೆಟ್ರೋ ಸ್ಟೇಷನ್ಗೆ ಒಂದೇ ಮಾರ್ಗ. ನೀವು ಏನಾದರೂ ಹಸಿರು ಮಾರ್ಗದ ಮೆಟ್ರೋದಿಂದ ಬರುವುದಾದರೆ ಮೆಜೆಸ್ಟಿಕ್ ನಲ್ಲಿ ನೇರಳೆ ಬಣ್ಣದ ಮೆಟ್ರೋಗೆ ಚೇಂಜ್ ಮಾಡಬೇಕಾಗುತ್ತದೆ. RR ನಗರ ಮೆಟ್ರೋ ಇಂದ ಇಳಿದು BMTC ಬಸ್ ನಲ್ಲಿ ಕೇವಲ 5ರಿಂದ 10 ನಿಮಿಷದಲ್ಲಿ ನಿಮಗೆ ದೇವಸ್ಥಾನದ ಎದುರು ನಿಲ್ಲಿಸಲಾಗುವುದು. ನೀವು ಬಸ್ಸಿಂದ ಬರಬೇಕಾದಲ್ಲಿ ಮೊದಲು ಮೆಜೆಸ್ಟಿಕ್ ಗೆ ಬಂದು ಅಲ್ಲಿಂದ RR ನಗರ ಬಸ್ ಅನ್ನು ಹತ್ತಿ ಇಲ್ಲಿಗೆ ತಲುಪಬಹುದು. ಶ್ರೀ ರಾಜರಾಜೇಶ್ವರಿ ಅಮ್ಮನವರ ಈ ಪ್ರಸಿದ್ಧ ದೇವಾಲಯ ಯಾವ ಅರಮನೆಗಳಿಗಿಂತ ಕಮ್ಮಿ ಇಲ್ಲ. ವಿಶಾಲವಾದ ಗೋಪುರ. ಲಕ್ಷ ಜನ ಬಂದರೂ ಅಮ್ಮನವರ ದೇಗುಲದಲ್ಲಿ ಜಾಗ ಕಡಿಮೆ ಬೀಳುವುದಿಲ್ಲ. ಈ ಪೀಠದಲ್ಲಿ ಅಮ್ಮನವರು ಪ್ರತಿಷ್ಠೆಗೊಂಡು ಸಾವಿರಾರು ಭಕ್ತರ ಮನೋಕಾಮನೆಯನ್ನು ಪೂರೈಸುತ್ತಾರೆ. ಅಮ್ಮನವರ ಆಜ್ಞೆ ಯಾವಾಗಲೂ ಭಕ್ತರಿಗೆ ಶಿರೋಧಾರಿ. ಶ್ರೀ ತಿರುಚಿ ಸ್ವಾಮೀಜಿ ಅಂದರೆ ಶ್ರೀ ಶಿವರತ್ನಪುರಿ ಸ್ವಾಮೀಜಿಯವರು ಈ ದೇಗುಲವನ್ನು ಸ್ಥಾಪಿಸಿದರು. 1960ರಲ್ಲಿ ಸ್ವಾಮಿಗಳು ಈ ಕ್ಷೇತ್ರಕ್ಕೆ ಆಗಮಿಸಿ ದೇವರ ಹೇಳಿಕೆಯಂತೆ ಕೆಂಚೇನಹಳ್ಳಿ ಅಂದರೆ ಇವತ್ತಿನ ರಾಜರಾಜೇಶ್ವರಿ ನಗರದಲ್ಲಿ ಅವರು ಆಶ್ರಮ ಮತ್ತು ರಾಜರಾಜೇಶ್ವರಿಯವರಿಗೆ ಸಮರ್ಪಿತವಾದ ಈ ದೇಗುಲದ ಅಡಿಪಾಯವನ್ನು ಹಾಕುತ್ತಾರೆ. ನಾವು ದೇವಸ್ಥಾನದ ಒಳಗೆ ಕಾಲಿಟ್ಟ ತಕ್ಷಣ ನಮಗೆ ಹೃದಯದಲ್ಲಿ ಪವಿತ್ರತೆಯ ಭಾಸವಾಯಿತು. ಈ ದೇಗುಲಕ್ಕೆ ನಾವು ಭೇಟಿ ನೀಡಿದ್ದು ನಮ್ಮ ಒಳ್ಳೆಯ ಆಯ್ಕೆ ಎಂದು ನಮಗೆ ತುಂಬಾ ಖುಷಿಯಾಯಿತು. ದೇವಸ್ಥಾನದ ಒಳಗಡೆ ಮೊಬೈಲ್ ಹಾಗೂ ಕ್ಯಾಮೆರಾಗಳು ನಿರ್ಬಂಧಿತವಾಗಿದ್ದರಿಂದ ನಾವು ಹೊರಗಡೆಯ ಚಿತ್ರಗಳನ್ನು ಹಾಗೂ ಸಾಮಾಜಿಕ ಜಾಲತಾಣದಲ್ಲಿರುವ ಚಿತ್ರಗಳನ್ನು ನಿಮಗೆ ತೋರಿಸುತ್ತಿದ್ದೇವೆ. ಈ ಚಿತ್ರವು RR ನಗರದ ದೇವಸ್ಥಾನದ ಬಸ್ ಸ್ಟಾಪ್ ನಿಂದ ತೆಗೆಯಲಾಗಿದೆ. ಎರಡನೆಯ ಚಿತ್ರವು ಎಂಟ್ರಿ ಗೇಟ್ ಆಗಿದ್ದು, ಮೂರನೇ ಚಿತ್ರವು ಎಂಟ್ರಿಯಿಂದ ಒಳಗೆ ಬಂದ ತಕ್ಷಣದ ಚಿತ್ರ. ನೋಡಿ, ಆ ಭವ್ಯತೆಯ ಕಲ್ಪನೆಯು ನಮ್ಮಲ್ಲಿ ಹೊಸ ಭಕ್ತಿಯನ್ನು ಮೂಡಿಸಿತು. ಈ ಚಿತ್ರದಲ್ಲಿ ಭಕ್ತಾದಿಗಳು ದರ್ಶನಕ್ಕಾಗಿ ನಮ್ಮ ಜೊತೆ ಕಾಯುತ್ತಿದ್ದರು. ಆ ಸಮಯದಲ್ಲಿ ಅಮ್ಮನವರಿಗೆ ನೈವೇದ್ಯ ಮಾಡಲಾಯಿತು. ಹೀಗಾಗಿ 10ರಿಂದ 15 ನಿಮಿಷ ನಾವು ಕೂಡ ಕಾದ ನಂತರ ಮುಂದಿನ 3ರಿಂದ 4 ನಿಮಿಷಗಳಲ್ಲಿ ರಾಜರಾಜೇಶ್ವರಿ ಅಮ್ಮನವರು ದರ್ಶನ ಭಾಗ್ಯ ಕರುಣಿಸಿದರು. ಆ ದಿವ್ಯ ಮೂರ್ತಿಯಲ್ಲಿ ಇಡೀ ಜಗತ್ತಿನ ಭಾವಗಳು ಕಾಣಿಸಿದವು. ನಿಜವಾಗಲೂ ತುಂಬಾ ತೇಜವಿರುವ ವಿಗ್ರಹ. ಎಷ್ಟು ನೋಡಿದರೂ ಕಣ್ಣಿಗೆ ಕಟ್ಟುವಂತಹ ಅಮ್ಮನವರ ತೇಜದಿಂದ ನಮಗೆ ತುಂಬಾ ಸಂತೋಷವಾಯಿತು. ನೀವು ಬೆಂಗಳೂರಿಗೆ ಅಕಸ್ಮಾತ್ ಯಾವಾಗಲಾದರೂ ಬಂದರೆ ಖಂಡಿತವಾಗಿ ಈ ದೇವಸ್ಥಾನಕ್ಕೆ ಒಂದು ಸಾರಿ ಹೋಗಿ ಬನ್ನಿ. ನಾನು ನಿಮ್ಮ ಜೊತೆಗೆ ಈ ತರಹದ ದೇಗುಲ ದರ್ಶನಗಳನ್ನು ಮಾಡುತ್ತಿರುತ್ತೇನೆ. ಇದೇ ತರಹದ ವಿಡಿಯೋ ಬೇಕಾದಲ್ಲಿ ನನಗೆ ಕಮೆಂಟ್ ನಲ್ಲಿ ತಿಳಿಸಿ. ಈ ಚಿತ್ರ ನಿಮಗೆ ಇಷ್ಟವಾದಲ್ಲಿ ನಮ್ಮ ವಾಹಿನಿಯನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಈ ವಿಡಿಯೋಗೆ ಒಂದು ಲೈಕ್ ಕೊಡಿ. ಧನ್ಯವಾದಗಳು.